ಮಿಷನ್ ನಾವ್ ಇವಾಗ ಡೆಮೋ ನೋಡಕ್ ಹೋಗ್ತೀರಿ. ಇದು ಕನ್ವೇಯರ್ ಬಂದಿಲ್ಲ, ಸೊ ಮ್ಯಾನ್ಯಲ್ ಆಗಿ ನಾವೇ ಇದು ಫೀಡ್ ಮಾಡ್ಬೇಕು. ಈಗ ಗೇರ್ ನೋಡ್ರಿ ಲಾಂಗ್ ಅಂಡ್ ಶಾರ್ಟ್ ಅಂತ ಎರಡು ಇರ್ತದೆ, ಓಕೆವಾ? ಈಗ ಲಾಂಗ್ಲಿ ಮಾಡಿದ್ರೆ ನೀವು ಕೊಂಚ ದೊಡ್ಡ ಪೀಸ್ ಬರೋದು, ಶಾರ್ಟ್ಲಿ ಮಾಡಿದ್ರೆ ಕೊಂಚ ಸಣ್ಣದಂಗ್ ಬರೋದು. ಮೇಕೆಗಳಿಗೆ ಅದು ಹಾಕಕ್ ಹೋತಾರ. ನೋಡ್ರಿ ಸರ್, ಈಗ ಅದು ಫ್ರೂಟ್ ವೇಸ್ಟ್ ಹಾಕಿರ್ತಾರ, ಅದು ಎಷ್ಟು ಸಣ್ಣ ಸಣ್ಣ ಪೀಸ್ ಹಂಗ ಆಗಿರ್ತದೆ ನೋಡ್ರಿ, ನೀವೇ ನೋಡ್ರಿ. ಇದು ಇನ್ನು ಇದು ನೋಡ್ರಿ, ಇದು ನೋಡ್ರಿ ಡಿಫ್ರೆನ್ಸ್ ನೋಡ್ರಿ. ಇದು ಬಂದು ಶಾರ್ಟ್ ಗೇರ್ಲಿ ಹಾಕಿದ್ದು, ಶಾರ್ಟ್ ಗೇರ್ಲಿ ಹಾಕಿದ್ರೆ ನೀವು ಈ ತರ ಬರ್ತದೆ. ಇದು ಮೇಕೆಗಳ ಯೂಸ್ ಮಾಡಬಹುದು. ಇದೇನ್ ನೋಡ್ರಿ ಅಂದ್ರೆ ಈಗ ಲಾಂಗ್ ಗೇರ್ಲಿ ಹಾಕಿರ್ತೀರಿ ನೀವು, ಇದ್ರಲ್ಲಿ ನೋಡ್ರಿ ಅಂದ್ರೆ ಇದು ಈ ತರ ಬರ್ತದೆ. ಇದು ನೀವು ಬಂದು ದಬ್ಬ ಇರ್ತದೆ, ನೀವು ಇದು ಹಸುಗಳಿಗೆ ಹಾಕ್ಬಹುದು. ಕೊಯಮತ್ತೂರಿನ ಇಂಡಸ್ಟ್ರಿಯಲ್ ಹಬ್ ಅಂತಾನೆ ಹೇಳ್ಬೋದು. ಕೊಯಮತ್ತೂರು ಅಂತ ಅಷ್ಟು ನಿಮ್ಗೆ ಗೊತ್ತಿರ್ಬೋದು. ಮೋಟಾರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ ಐಟಮ್ಸ್ ಪಂಪ್ಸ್ ಅಲ್ಲಿ ನಂಬರ್ 1 ಪ್ಲೇಸ್. ಇಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಆಗಿರ್ತಕ್ಕಂಥದ್ದು ಅಂದ್ರೆ ಫಾರ್ಮರ್ಸ್ಗೆ ನೇರವಾಗಿ ಡಿಸ್ಟ್ರಿಬ್ಯೂಷನ್ಗೆ ರೆಡಿ ಆಗಿರ್ತಕ್ಕಂಥ ಮೆಟೀರಿಯಲ್ ನ ಗಮನಿಸಬಹುದು. ಇದು ಒಂದು ದಿನದಲ್ಲಿ ಹೊರಗಡೆ ಹೋಗ್ತಕ್ಕಂಥದಕ್ಕೆ ರೆಡಿ ಆಗಿರ್ತಕ್ಕಂಥ ಮಿಷಿನ್ಸ್. ಇದ್ರಲ್ಲಿ ಚಾಪ್ ಕಟ್ರಲ್ಲಿ ಎಷ್ಟು ತರ ವೆರೈಟಿ ಇದೆ, ಯಾವ ಮಿಷನರೀಸ್ ಇದೆ, ಎಲ್ಲಾ ಮಾಹಿತಿಗಳನ್ನ ನೇರವಾಗಿ ಅವರಿಂದ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತಗೊಂಡ್ಬಂದು ಡೆಮೋಗೆ ನಿಮ್ಗೆ ನಿಲ್ಸಿರ್ತಾರೆ. ನೋಡ್ತಿರ್ಬೋದು ಈ ಪುಟ್ಟದ 1.5 HP ಅಲ್ಲ ಮೇಡಮ್, ಇದು 1.5 HP. ಇದು ಬಂದು 3 HP, ಇದು 3 HP ಇದೆ. ಇದರಲ್ಲಿ ಬಂದು ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಈಗ ವ್ಯತ್ಯಾಸಗಳು ಹೇಳಿದಾರಲ್ಲ, ಇದರಲ್ಲಿ ಆಟೋಮೆಟಿಕ್ ಆಗಿ ಬೆಲ್ಟ್ ಮೇಲೆ ರೋಲ್ ಆಗೋಂಥದ್ದು, ಬಟ್ ಇದರಲ್ಲಿ ಗೇರ್ ಸಿಸ್ಟಮ್ ಇರೋದಿಲ್ಲ. ಮತ್ತೆ ಇದರಲ್ಲಿ ಬಂದು ಮ್ಯಾನ್ಯಲ್ ಆಗಿ ಫೀಡ್ ಮಾಡಬೇಕು. ಸೊ ಇದರಲ್ಲಿ ಏನಂದ್ರೆ ಬೆಲ್ಟ್ ಇರೋದಿಲ್ಲ ಮತ್ತೆ ಗೇರು ಇರೋದಿಲ್ಲ. ಇದರಲ್ಲಿ ಬಂದು ಗೇರು ಇರುತ್ತೆ ವಿತ್ ಬೆಲ್ಟು ಇರುತ್ತೆ. ಸೊ ಇದು ಬಂದು ಆಟೋಮೆಟಿಕ್ ಆಗಿ ಅದೇ ಹೇಳ್ಕೊಳ್ಳುತ್ತೆ, ನಾವು ಅಲ್ಲಿಟ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಅಲ್ಲಿ ಬಂದು ನಿಮಗೆ ಗೇರ್ ಮಾತ್ರ ಇರುತ್ತೆ, ಮತ್ತೆ ಮ್ಯಾನ್ಯಲ್ ಆಗಿ ನಾವು ಫೀಡ್ ಮಾಡಬೇಕಾಗುತ್ತೆ. ಸೊ ಇದ್ರದ್ದೆಲ್ಲ ಬಂದು ಡೆಮೋ ನೋಡೋಣ, ಮತ್ತೆ ಯಾವ ರೀತಿ ಚಾಪ್ ಮಾಡುತ್ತೆ ಅನ್ನೋದು ಈಗ ಲೈವ್ ಅಲ್ಲೇ ನೋಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ತಾನೇ ನಿಮಗೂ ಗೊತ್ತಾಗೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಾವೇನೋ ಸುಮ್ಮನೆ ಯಾವುದೋ ಒಂದು ವಿಡಿಯೋ ಹಾಕ್ಬಿಟ್ರೆ ಆಗೋದಿಲ್ಲ, ಅದಕ್ಕೆ ಇಲ್ಲೇ ಡೆಮೋ ಮಾಡಿಸ್ತಾ ಇದ್ದೀರಿ. ಬನ್ನಿ ಈಗ ಮಿಷನ್ ನೋಡಿದ್ರೆ ನಾನು ಹೇಳಿದ ಮಾರಿ ಇದು ಬಂದು ನೀವು ದನಗಳಿಗೆ, ಕುರಿಗಳಿಗೆ, ಆಮೇಲೆ ಕೋಳಿಗಳಿಗೆ ಎಲ್ಲಾತೇನ್ ಬಂದು ಈ ಮಿಷನ್ ಬಂದು ಕಟ್ ಮಾಡ್ಬೋದು. ಅದು ಯಾವ ತರ ಕಟ್ ಮಾಡಿದ್ರೆ ಹೆಂಗ್ ನಾವು ಫೀಡಿಂಗ್ ಇದ್ರಲ್ಲಿ ಬಂದು ಮೇನ್ ಆಗಿ ಏನಂದ್ರೆ ನಾವು ಫೀಡಿಂಗ್ ನೋಡ್ಬೇಕು. ನಾವು ಫೀಡಿಂಗ್ ಬಂದು ಒಳಗಡೆ ಮಡಗಾಕುತ್ಲಿ ಫಾಸ್ಟ್ ಆಗಿ ಮಾಡಿದ್ರೆ ನೀವು ಬಾಳ ಕೊಂಚ ದೊಡ್ಡ ಪೀಸ್ ಬರೋದು, ಅದು ನೀವು ದನಗಳಿಗೆ, ಕುರಿಗಳಿಗೆ ಕೊಡ್ಬೋದು. ಅದೇ ನೀವು ಬಂದು ಕೊಂಚ ಸ್ಲೋ ಆಗಿ ಫೀಡ್ ಮಾಡ್ತೀರಿ, ಒಳಗಡೆ ಮಡಗಾಕುತ್ಲಿ ಸ್ಲೋ ಆಗಿ ನೀವು ಕೊಡ್ತೀರಿ ಹೆಂಗಂದ್ರೆ ಅದು ಸಣ್ಣ ಪೀಸ್ ಹೆಂಗ್ ಬರ, ಅದು ನೀವು ಕೋಳಿಗಳಿಗೆ ಕೊಡ್ಬೋದು. ಅದು ಯಾವ ತರ ಫೀಡ್ ಮಾಡಬೇಕು, ಯಾವ ತರದ ಔಟ್ಪುಟ್ ಬರ್ತದೆ ಅಂತ ಹೇಳಿ ಈಗ ನಾ ಡಿಫ್ರೆನ್ಸ್ ತೋರಿಸುವ. ಇವಾಗ ನೋಡ್ರಿ, ಇವರು ಫೀಡ್ ಮಾಡಕ್ ಗೊತ್ತಿಲ್ಲ, ಮೆಳ್ಳಿಯ ಫೀಡ್ ಮಾಡಿದಾರಲ್ಲವಾ, ಸ್ಲೋ ಆಗಿ ಫೀಡ್ ಮಾಡಿದಾರ. ಆ ಮಾಡಿದ್ರೆ ಎಷ್ಟು ಸಣ್ಣ ಪೀಸ್ ಹಂಗ ಇರುತ್ತೆ ಅದು ನೋಡ್ರಿ. ಇದು ಕೋಳಿಗಳಿಗೆ, ಇದು ಬಂದು ನೀವು ಕೋಳಿಗಳಿಗೆ ಹಾಕ್ಬೋದು. ಎಷ್ಟು ಸಣ್ಣದಂಗ ಇರುತ್ತೆ ನೋಡ್ರಿ. ಇದು ಬಂದು ನೀವು ಕೋಳಿಗಳಿಗೆ ಹಾಕ್ಬೋದು ಇದನ್ನೆಲ್ಲಾನೇ. ಇದು ನಾವು ಫೀಡ್ ಮಾಡೋದ್ರೆ ಡಿಫ್ರೆನ್ಸ್ ಬರೋದು. ನಾವು ನಿಧಾನವಾಗಿ ಹಾಕಿರ ನೀವು ಸ್ಲೋ ನೀವು ನಿಧಾನಂಗ ಕೊಟ್ರೆ ಈ ತರ ನೀವು ಸಣ್ಣ ಪೀಸ್ ಹಂಗ್ ಬರೋದು. ಡೆಮೋ ಮಾಡ್ಬೋದು ಸರ್. ಈಗ ಫಸ್ಟ್ ನಾವು ನೋಡಕ್ ಹೋಗಿ ನೋಡ್ರಿ ಗಿಯರ್ ಮಾಡೆಲ್ ಮಿಷಿನ್. ಓಕೆವಾ, ಗಿಯರ್ ಮಾಡೆಲ್ ಇದು ವಿತೌಟ್ ಕನ್ವೇಯರ್ ಮಿಷಿನ್ ನಾವ್ ಇವಾಗ ಡೆಮೋ ನೋಡಕ್ ಹೋಗ್ತೀರಿ. ಇದು ಕನ್ವೇಯರ್ ಬಂದಿಲ್ಲ, ಸೊ ಮ್ಯಾನ್ಯಲ್ ಆಗಿ ನಾವೇ ಇದು ಫೀಡ್ ಮಾಡ್ಬೇಕು. ಈಗ ಗಿಯರ್ ನೋಡ್ರಿ ಅಂದ್ರೆ ಲಾಂಗ್ ಅಂಡ್ ಶಾರ್ಟ್ ಅಂತ ಎರಡು ಇರ್ತದೆ, ಓಕೆವಾ? ಈಗ ಲಾಂಗ್ಲಿ ಮಾಡಿದ್ರೆ ನೀವು ಕೊಂಚ ದೊಡ್ಡ ಪೀಸ್ ಬರೋದು, ಶಾರ್ಟ್ಲಿ ಮಾಡಿದ್ರೆ ಕೊಂಚ ಸಣ್ಣದಂಗ್ ಬರೋದು. ಮೇಕೆಗಳಿಗೆ, ಕುರಿಗಳಿಗೆ ಹಾಕ್ಬೋದು. ಸೊ ಈ ಮಿಷನ್ ನಾವು ಫಸ್ಟ್ ಶಾರ್ಟ್ಲಿ ಮಾಡಿ ನಾವು ಹಾಕ್ಬೋದು. ಯಾವ ತರ ನಿಮ್ಗೆ ಔಟ್ಪುಟ್ ಬರ್ತದೆ ನೀವು ನೋಡ್ಬೋದು ಸರ್. ಸರ್ ಇದ್ರಲ್ಲಿ ಈಗ ನೋಡ್ರಿ ಎಷ್ಟು ಸಣ್ಣ ಪೀಸ್ ಹಂಗ ಇರ್ತದನ. ಸೊ ಇದು ಬಂದು ನೀವು ಕುರಿಗಳಿಗೆ ಹಾಕಕ್ಕ ಕರೆಕ್ಟ್ ಆಗಿ ಇರೋದು ಸರ್. ನೋಡ್ರಿ ಸರ್, ಸೊ ಇದನ್ನ ನೀವು ಏನಂದ್ರೆ ಕುರಿಗಳಿಗೆ ಹಾಕಕ್ಕ ಇದು ನೀವು ಈಸಿಯಾಗಿ ಇರೋದು.
ಇದು ಬಂದು ನೀವು ಗೇರ್ ಬಂದು ಶಾರ್ಟ್ ಗೇರ್, ಇದ್ರಲ್ಲಿ ಬಂದು ನಾವು ಲಾಂಗ್ ಗೇರ್ ಹಾಕಿರ್ತೀರಿ. ಇದ್ರಲ್ಲಿ ಕನ್ವೇಯರ್ ಇರ್ತದೆ. ಸೊ ಕನ್ವೇಯರ್ ಇರೋನಾல ನೀವು ಒಳಗಡೆ ಮಡಗಬೇಡ, ಅದೇ ಜುಂಗಬಹುದು. ಹೌದು ಸರ್, ಕನ್ವೇಯರ್ ಬೆಲ್ಟ್ ಬರ್ತದೆ. ಇದೇ ಲಾಂಗ್ ಯಾಕೆ ಹಾಕೋತಿಲ್ಲ, ಇದ್ರಲ್ಲಿ ವಿಡಿಯೋಸ್ ಬಂದು ಎಷ್ಟು ಕಟಿಂಗ್ ಸೈಜ್ ಏ ತರ ಇರ್ತದೆ ನಾವು ನೋಡಬಹುದು ಸರ್. ಇದು ಲಾಂಗ್ ಬರ್ತದೆ. ಇದು ಬಂದು ನೀವು ಹಸುಗಳಿಗೆ ದನಗಳಿಗೆ ಕೊಡಬಹುದು. ಡೆಮೋ ಮಾಡಿ. ನೋಡ್ರಿ ಕೊಂಚ ದೊಡ್ಡ ಪೀಸ್ ಹಂಗ ಇರ್ತದ. ಇದು ಬಂದು ನೀವೇನಂದ್ರೆ ಹಸುಗಳಿಗೆ ಹಾಕಕ್ಕ ಕರೆಕ್ಟ್ ಆಗಿ ಇರೋದು. ಇವಾಗ ಹಸುಗಳಿಗೆ ಒಂದೊಂದ್ಸಲಿ ನಾವು ಕಟ್ ಮಾಡ್ದಿರ ಹಾಕಿದ್ರೆ ಬರೀ ಸೊಪ್ಪನ್ನ ತಿನ್ಬಿಟ್ಟು ಇದು ನೋಡ್ರಿ ದಂಟ ಎಲ್ಲಾನೇ ನೀವು ನೋಡ್ರಿ ಎಲ್ಲಾನೇ ಒಂದೇ ಮಾರಿ ಪೀಸ್ ಹಂಗ ಇರ್ತದ. ನೋಡ್ರ ಈವನ್ ಹಂಗ ಇರ್ತದ. ಇದು ಇನ್ನು ಇದು ನೋಡ್ರಿ ಡಿಫರೆನ್ಸ್ ನೋಡ್ರಿ. ಇದು ಬಂದು ಶಾರ್ಟ್ ಗೇರ್ ಹಾಕಿದ್ದು. ಶಾರ್ಟ್ ಗೇರ್ ಹಾಕಿದ್ರೆ ನೀವು ಈ ತರ ಬರ್ತದೆ. ಇದು ಮೇಕೆಗಳ ಯೂಸ್ ಮಾಡಬಹುದು. ಇದೇನ್ ನೋಡ್ರಿ ಅಂದ್ರೆ ಈಗ ಲಾಂಗ್ ಗೇರ್ ಹಾಕಿರ್ತೀರಿ ನೀವು. ಇದ್ರಲ್ಲಿ ನೋಡ್ರಿ ಅಂದ್ರೆ ಇದು ಈ ತರ ಬರ್ತದೆ. ಇದು ನೀವು ಬಂದು ದಬ್ಬ ಇರ್ತದೆ, ನೀವು ಇದು ಹಸುಗಳಿಗೆ ಹಾಕ್ಬಹುದು. ಸೊ ಗಮನಿಸಿದ್ರಲ್ಲ ಸ್ನೇಹಿತರೆ, ಇದು ಬಂದು ಗೇರ್ ಅಲ್ಲೇ ನೀವು ಗಮನಿಸ್ತಿರ್ಬೋದು. ಇಲ್ಲಿ ಶಾರ್ಟ್ ಗೇರ್ ಹಾಕಿರ್ತಾರೆ. ಇಲ್ಲಿ ನೋಡಿ ಗಮನಿಸಿ, ಶಾರ್ಟ್ ಗೇರ್ ಅಲ್ಲಿ ಇದೆ. ಶಾರ್ಟ್ ಗೇರ್ ಅಲ್ಲಿ ಹಾಕಿರೋದ್ರಿಂದ ತೀರಾ ಸಣ್ಣ ಬರುತ್ತೆ. ಸೊ ನಾವು ಕುರಿಗಳಿಗೆ ಮೇಕೆಗಳಿಗೆ ಆರಾಮಾಗಿ ಹಾಕೊಬಹುದು. ಬನ್ನಿ ಸರ್, ಇದು ನೋಡ್ರಿ ಈ ಮಿಷಿನ್ ನೋಡ್ರಿ ವಿತೌಟ್ ಗೇರ್ ಮಾಡಲ್ ಮ್ಯಾನ್ಯುವಲ್ ಫೀಡಿಂಗ್ ಮಿಷಿನ್. ಇದು ಮ್ಯಾನ್ಯುವಲಿ ಫೀಡ್ ಆಗ್ತದೆ. ಇದ್ರಲ್ಲಿ ಯಾವ ತರ ಬರ್ತದೆ ಅಂತ ಹೇಳಿ ನೋಡ್ಬೋದು ಸರ್. ಸರ್ ಈಗ ನೋಡ್ರಿ ಅಂದ್ರೆ ನಮ್ದು ಮೇನ್ ಟ್ರಾನ್ಸ್ಪೋರ್ಟೇಷನ್ ಬಂದು ಕರ್ನಾಟಕ ಬಂದು ನಾವು ಇಲ್ಲಿದ್ದು BR ಅಲ್ಲಿ ಮಾತ್ರವೇ ಕಳಿಸ್ಕೊಡ್ತೀರಿ. BR ಅಲ್ಲಿ ಟ್ರಾನ್ಸ್ಪೋರ್ಟ್ ಇರ್ತದಲ್ವಾ, ಅದ್ರಲ್ಲಿ ಬಂದು ನಾವು ಕಳಿಸ್ಕೊಡ್ತೀರಿ. ಪೇಮೆಂಟ್ ಬಂದು ಆನ್ಲೈನ್ ಪೇಮೆಂಟ್ ಮಾತ್ರವೇ ನಾವು ಅಕ್ಸೆಪ್ಟ್ ಮಾಡ್ತೀರಿ. ಕಸ್ಟಮರ್ಸ್ ತುಂಬಾ ನಮ್ಮ ಹತ್ರ ಕೇಳೋದು ಏನಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ತೀರಿ, ನಾವ್ ಏನ್ ನಂಬಿಕೆಯಲ್ಲಿ ನಾವು ನಿಮಗೆ ಕೊಡೋದು. ಸೊ ಪೇಮೆಂಟ್ ಮಾಡಿದ್ಮೇಲೆ ನೀವು ಮಿಷನ್ ಕಳ್ಸಲ್ಲ ಅಂದ್ರೆ ಏನ್ ಮಾಡೋದು ಹಂಗೆ. ಯಾಕಂದ್ರೆ ಈಗ ತುಂಬಾ ಬಂದು ಆನ್ಲೈನ್ ಮಾಲ್ ಪ್ರಾಕ್ಟೀಸಸ್ ಇರ್ತದ, ಫ್ರಾಡ್ ಇದಂತ ಮಾರ ಎಲ್ಲ ಇರೋನಾಲ ಅವ್ರು ತುಂಬಾ ಬಂದು ನಮ್ಮ ಹತ್ರ ಕೇಳೋದು ಒಂದೇ ಕ್ವಶನ್ ಆಗುತ್ತ. ನಾವ್ ಇಲ್ಲಿದ್ದ ಅಷ್ಟು ದೂರದ್ದು ಮಾತಾಡ್ತೀರಿ, ಒಂದು 1000 ಕಿಲೋಮೀಟರ್ಸ್ 700-600 ಕಿಲೋಮೀಟರ್ಸ್ ಮಾತಾಡ್ತೀರಿ. ನಾವ್ ಏನ್ ಇದ್ರಲ್ಲಿ ಬಂದು ನಾವು ಕೊಡೋದೊಂದು ಎಲ್ಲಿಟ್ಟು ನಮ್ದು ನೋಡಿದ್ರೆ ನೀವು ಮೊದಲೇ ಇರೋ ವಿಡಿಯೋಸ್ ನೋಡಿರಾರಿ. ಎಲ್ಲಾನೇ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದು ಇಲ್ಲದಂಗ ನಮ್ಮ ಕಂಪನಿ ಬಂದು ನೋಡಿದ್ರೆ 35-40 ವರ್ಷ ಕಂಪನಿ. ನಾವ್ ಆ ತರ ಎಲ್ಲ ನಾವು ಮಾಡಿಲ್ಲ. ಸೊ ಎಲ್ಲಾರಿ ಆನ್ಲೈನ್ ಪೇಮೆಂಟ್ ಬೇಸಿಸ್ ಮಾತ್ರವೇ ನಾವು ಎಲ್ಲಾ ಮಿಷನ್ಸ್ ಆಲ್ ಓವರ್ ಸೌತ್ ಇಂಡಿಯಾ, ಕರ್ನಾಟಕ ಮಾತ್ರ ಅಲ್ಲ ಆಲ್ ಓವರ್ ಸೌತ್ ಇಂಡಿಯಾ ನಾವು ಬಂದು ಕೊಡೋದು ಎಲ್ಲಾನೇ ಬಂದು ಆನ್ಲೈನ್ ಪೇಮೆಂಟ್ ಬೇಸಿಸ್ ಮಾತ್ರವೇ ನಾವು ಕೊಟ್ಟಿರ್ತೀರಿ. ಈಗ ಈ ಮಿಷನ್ ಎಲ್ಲ ನೋಡಿದ್ರೆ ಬೇರೆ 10,000 ರೂಪಾಯಿ ಮಿಷನ್. ರೈತರಿಗೆ ಚೆನ್ನ ರೈತರಿಗೆ ಇದು ಚಾಫ್ ಕಟರ್ ಮಾಡೋದು. ಚಾಫ್ ಕಟರ್ಸ್ ವೆಜಿಟೇಬಲ್ಸ್ ವೆಯ್ಟ್ಸ್ ಎಲ್ಲಾನೇ ನೀವು ಇದ್ರಲ್ಲಿ ಕಟ್ ಮಾಡ್ಬೋದು. ಇದೆಲ್ಲ ಮಿನಿಮಮ್ ಬಂದು 10,000 ನಮ್ಮ ಹತ್ರ ಇರ್ತದೆ. ಸೊ ಈ ಮಾರಿ ಮಿಷನ್ಸ್ ಎಲ್ಲ ಇದ್ರಾನು ಸರಿ. ಈಗ ದೊಡ್ಡ ಮಿಷನ್ಸ್ ನಾವು ಶಟರ್ ಮಿಷನ್ಸ್ ಎಲ್ಲ ಹೇಳಿದ್ರಿಲ್ಲವಾ, ಶಟರ್ ಮಿಷನ್ಸ್ ಆಗಲಿ ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿಂದ ಇಲ್ಲಿರೋ ಮಿಷನ್ ನೋಡಿದ್ರೆ ತೆಂಗಿನಕಾಯಿ ಸಿಪ್ಪೆ ಸುಲಿಯೋ ಮಿಷನ್ಸ್. ಈ ತರ ಮಿಷನ್ ಎಲ್ಲ ನೋಡಿದ್ರೆ ನಿಮಗೆ 1,50,000 ಬರೆಯ 2 ಲಕ್ಷವರೆಗೆ ನಮ್ಮ ಹತ್ರ ಮಿಷನ್ಸ್ ಇರ್ತದೆ. ಆ ಮಿಷನ್ಸ್ ಎಲ್ಲಾನೇ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿದ ಅಪ್ಪರವೇ ನಾವು ಇಲ್ಲಿಂದ ಕಳಿಸ್ತೀರಿ. ಇಲ್ಲ ಒಳಗಡೆ ಉರ್ಲೆಗಡ್ಡೆ ಬರ್ತದೆ.